ಅನುವಾದ. ಆಗ ಪಾಂಡುಪುತ್ರನಾದ ಅರ್ಜುನನು ಹನುಮಂತನ ಗುರುತಿರುವ ಧ್ವಜದ ರಥದಲ್ಲಿ ಆಸೀನನಾಗಿದ್ದು ತನ್ನ ಧನುಸ್ಸನ್ನು ಎತ್ತಿಕೊಂಡು ಬಾಣಗಳನ್ನು ಎಸೆಯಲು ಸಿದ್ಧನಾದನು. ಓ ರಾಜನೇ, ಯುದ್ಧ ಸನ್ನದ್ಧರಾದ ಧೃತರಾಷ್ಟ್ರನ ಪುತ್ರನ ಕಡೆ ನೋಡಿ ಅರ್ಜುನನು ಶ್ರೀಕೃಷ್ಣನಿಗೆ ಈ ಮಾತನ್ನು ಹೇಳಿದನು. ಭಾವಾರ್ಥ: ಯುದ್ಧವು ಇನ್ನೇನು ಪ್ರಾರಂಭವಾಗುವುದರಲ್ಲಿತ್ತು. ರಣಭೂಮಿಯಲ್ಲಿ ಶ್ರೀಕೃಷ್ಣನ ನೇರ ಉಪದೇಶಗಳನ್ನು ಅನುಸರಿಸಿದ ಪಾಂಡವರು ಅನಿರೀಕ್ಷಿತ ರೀತಿಯಲ್ಲಿ ತಮ್ಮ ಸೈನ್ಯದ ವ್ಯೂಹವನ್ನು ರಚಿಸಿದ್ದರಿಂದ ಕೌರವರು ಬಹುಮಟ್ಟಿಗೆ ಉತ್ಸಾಹವನ್ನು ಕಳೆದುಕೊಂಡರು. ಇದು ಮುಂಚೆ ಬಂದ ಮಾತುಗಳಿಂದ ತಿಳಿಯುವಂತಿದೆ. ಅರ್ಜುನನ ಧ್ವಜದಲ್ಲಿದ್ದ ಹನುಮಂತನ ಸಂಕೇತವು ವಿಜಯದ ಮತ್ತೊಂದು ಸೂಚನೆಯಾಗಿತ್ತು. ಏಕೆಂದರೆ ರಾವಣರ ಯುದ್ಧದಲ್ಲಿ ಹನುಮಂತನು ರಾಮನ ಪಕ್ಷವನ್ನು ವಹಿಸಿದ್ದ. ಶ್ರೀರಾಮನು ವಿಜಯಿಯಾದನು. ಈಗ ಅರ್ಜುನನಿಗೆ ನೇರವಾಗಿ ರಾಮ, ಹನುಮಂತ ಇಬ್ಬರೂ ಆತನ ರಥದಲ್ಲಿದ್ದರು. ಶ್ರೀಕೃಷ್ಣನೇ ಶ್ರೀರಾಮನು ಎಲ್ಲಿದ್ದರೆ ಅಲ್ಲಿ ಅವನ ನಿರಂತರ ಸೇವಕ ಹನುಮಂತನು, ಆತನ ನಿರಂತರ ಧರ್ಮಪತ್ನಿ ಭಾಗ್ಯಲಕ್ಷ್ಮಿಯಾದ ಸೀತೆಯೂ ಇರುತ್ತಾರೆ. ಆದುದರಿಂದ ಅರ್ಜುನನಿಗೆ ಶತ್ರು ಭಯಕ್ಕೆ ಕಾರಣವೇ ಇರಲಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಇಂದ್ರಿಯಗಳ ಸ್ವಾಮಿಯಾದ ಶ್ರೀಕೃಷ್ಣನೇ ಸ್ವತಃ ಅಲ್ಲಿದ್ದು ಅವನಿಗೆ ನಿರ್ದೇಶಿಸುತ್ತಿದ್ದ. ಹೀಗೆ ಅರ್ಜುನನಿಗೆ ಯುದ್ಧ ನಿರ್ವಹಣೆಯಲ್ಲಿ ಎಲ್ಲ ಸನ್ಮಾರ್ಗದರ್ಶನವೂ ಲಭ್ಯವಾಗಿತ್ತು. ಭಗವಂತ ತನ್ನ ಶಾಶ್ವತ ಭಕ್ತನಿಗಾಗಿ ರೂಪಿಸಿದ್ದ ಇಂಥ ಶುಭ ಸನ್ನಿವೇಶಗಳಲ್ಲಿ ನಿಶ್ಚಯವಾದ ವಿಜಯದ ಸೂಚನೆಗಳಿದ್ದವು. ಓಂ ಅಜ್ಞಾನಮತಿರಂಧಸ್ಯ ಜ್ಞಾನಾಂಜನಂ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತ ಶ್ರೀ ವಿಶಾಖಾನ್ವಿತಂ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಿತಿ ನಾಮಿನಿ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद. हरे कृष्णा 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 हरे हरे, हरे राम 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 हरे हरे. हरे कृष्ण. ಶ್ರೀಮಾನ್ ಸತ್ಯಮೂರ್ತಿ ಪ್ರಭುಗಳ ಒಂದು ಆದೇಶದ ಮೇಲೆ ಇವತ್ತಿನ ಚರ್ಚೆಯನ್ನು ಶ್ರೀಮಾನ್ ಹನುಮಂತ ದೇವರ ಬಗ್ಗೆ ನಿನ್ನೆ ಹನುಮಂತ ಜಯಂತಿ ಇದ್ದ ಕಾರಣ ಇವತ್ತು ಹನುಮಂತ ದೇವರ ಬಗ್ಗೆ ಚರ್ಚೆ ಮಾಡೋಣ. ಸೊ ಈ ಒಂದು ಶ್ಲೋಕ ನಾವು ಓದಿದ್ವಲ್ಲ, ಭಗವದ್ಗೀತೆಯ ಶ್ಲೋಕ. ಇಲ್ಲಿ ಭಗವದ್ಗೀತೆಯಲ್ಲಿ ಇನ್ನೂ ಯುದ್ಧ ಪ್ರಾರಂಭ ಆಗಿಲ್ಲ. ಅದಕ್ಕಿಂತ ಮುಂಚೆನೆ ಪಾಂಡವರಿಗೆ ವಿಜಯದ ಸಂಕೇತವಾಗಿ ಅನೇಕ ಲಕ್ಷಣಗಳನ್ನು ನೋಡ್ತಾ ಇದ್ರು. ಸೊ ಇಲ್ಲಿ ಅತಿ ಮುಖ್ಯವಾದ ಒಂದು ಲಕ್ಷಣ ಏನಿತ್ತು ಅಂದ್ರೆ ಅಲ್ಲಿ ಕಪಿಧ್ವಜ. ಇಲ್ಲಿ ಅಥವ್ಯವಸ್ಥಿತ ಅಂದುಷ್ಟ ಧಾತರಾಷ್ಟ್ರಾನ್ ಕಪಿಧ್ವಜ. ಇಲ್ಲಿ ಯಾರು ಈ ಶ್ಲೋಕವನ್ನು ಹೇಳ್ತಾ ಇದ್ದಾರೆ? ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ, ಹೇ ಧೃತರಾಷ್ಟ್ರ, ಈಗ ಏನ್ ನಡೀತಾ ಇದೆ ಇಲ್ಲಿ ಸಂಜಯ ಬೇಕಂತಾನೆ ಏನ್ ಮಾಡ್ತಾ ಇದ್ದಾನೆ, ಈ ಒಂದು ಶಬ್ದವನ್ನು ಉಪಯೋಗ ಮಾಡ್ತಾ ಇದ್ದಾನೆ, ಕಪಿಧ್ವಜ ಅಂತ. ಹನುಮಂತನ ಧ್ವಜದಿಂದ ಯುಕ್ತವಾದ ರಥ ಇದೆಯಲ್ಲ ಅಂತ ಉಲ್ಲೇಖ. ಇದರಿಂದ ಏನಾಗುತ್ತೆ, ಧೃತರಾಷ್ಟ್ರನಿಗೆ ನೆನಪಿಸ್ಕೊಳ್ತಾ ಇದ್ದಾನೆ. ರಾಮಾಯಣದಲ್ಲಿ ಹೇಗಾಯ್ತು ಗೊತ್ತಾ? ರಾಮಾಯಣದಲ್ಲಿ ರಾವಣ ಮತ್ತು ರಾಮನ ಯುದ್ಧದಲ್ಲಿ ಯಾರಿದ್ರು? ಹನುಮಂತ ಇದ್ದ. ಅದನ್ನ ನೆನಪಿಸ್ತಾ ಇದ್ದಾನೆ. ನಿನ್ನ ಮಕ್ಕಳಿಗೆ ಸೋಲು ಕಟ್ಟಿಟ್ಟ ಬುದ್ಧಿ, ಅವರು ವಿಜಯ ಆಗುವುದಿಲ್ಲ, ಎಲ್ಲರೂ ನಾಶವಾಗ್ತಾರೆ. ಯಾಕಂದ್ರೆ ಧರ್ಮ ಪಾಂಡವರ ಕಡೆ ಇದೆ, ಮತ್ತೆ ಅಲ್ಲಿ ಯಾರಿದ್ದಾರೆ? ಕೃಷ್ಣ ಇದ್ದಾನೆ ಮತ್ತು ಹನುಮಂತ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲೇ ರಾಮಾಯಣದ ಒಂದು ಏನು ಗ್ಲಿಮ್ಸ್ ಸನ್ನಿವೇಶವನ್ನ ಇಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಯಾರು? ಸಂಜಯ. ಸೊ ಇಲ್ಲಿ ಈಗ ರಾಮನು ಇದ್ದಾನೆ, ಹನುಮಂತನು ಇದ್ದಾನೆ. ಸೊ ಜಯ ಅನ್ನೋದು ಯಾರಿಗೆ? ಪಾಂಡವರಿಗೆ. ಸೊ ಧೃತರಾಷ್ಟ್ರ ಇನ್ನು ಅವನಲ್ಲಿ ಮನಸ್ಸಿನಲ್ಲಿ
ತಳಮಳ ಇದೆ. ಸೊ ಏನಂತ, ನನ್ನ ಮಕ್ಕಳು ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಏನೋ ಒಂದು ಮೂಲೆಯಲ್ಲಿ ಅವನ ಹೃದಯದಲ್ಲಿ ಇದೇ ಇದೆ. ಸೊ ಅದನ್ನೆಲ್ಲ ನಿವಾರಣೆ ಮಾಡ್ಲಿಕ್ಕೆ ಸಂಜೆಯ ಮೊದಲಿಂದಾನೇ ಹೇಳ್ತಾ ಇದ್ದೇನೆ, ಈ ತರ ಎಲ್ಲನೂ ಎಲ್ಲ ಅದೃಷ್ಟ ಲಕ್ಷ್ಮಿ ಅನ್ನೋದು ಪಾಂಡವರ ಕಡೆ ಇದೆ, ಪಾಂಡವರೇ ವಿಜಯಶಾಲಿ ಆಗ್ತಾರೆ ಅಂತ ಅನ್ನೋದು. ಸೊ ಈ ಒಂದು ಶ್ಲೋಕ ಪ್ರಭುಪಾದರು ತಾತ್ಪರ್ಯದಲ್ಲಿ ಅದನ್ನೇ ಹೇಳ್ತಾರೆ. ಎಲ್ಲಿ ಭಗವಂತನ ಮತ್ತು ಲಕ್ಷ್ಮೀದೇವಿಯನ್ನು ಒಟ್ಟಿಗೆ ಪೂಜೆಯನ್ನು ಸಲ್ಲಿಸ್ತಾರಲ್ಲ, ಅಲ್ಲಿ ಅವರಿಗೆ ಯಾವಾಗಲೂ ಜಯ ಆಗತ್ತೆ ಅಂತ ಹೇಳ್ತಾರೆ. ಸೊ ಪ್ರಭುಪಾದರು ತಾತ್ಪರ್ಯದಲ್ಲಿ ಯಾವಾಗಲೂ ಕೃಷ್ಣ ಮತ್ತು ಕೃಷ್ಣನ ಸಂಬಂಧದಲ್ಲಿ ಏನು ಭಕ್ತರು ಇರ್ತಾರೆ, ಮತ್ತೆ ಶ್ರೀಮತಿ ಲಕ್ಷ್ಮೀದೇವಿ, ಸೀತಾದೇವಿ ಎಲ್ಲರೂ ಒಟ್ಟಿಗೆ ಇರ್ತಾರೆ. ಸೊ ನಾವು ನೋಡ್ಬೋದು ಈಗಿನ ಒಂದು ಸಮಾಜದಲ್ಲಿ ಆಸ್ತಿಕತೆ ಇದ್ದವರು ಏನ್ ಮಾಡ್ತಾರೆ, ಕೇವಲ ತಮ್ಮ ಆಕಾಂಕ್ಷೆಗಳನ್ನು, ಆಸೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಒಂದು ದೇವಿ ದೇವತೆಗಳ ಪೂಜೆಯನ್ನು ಮಾಡ್ತಾರೆ. ಸೊ ಕೇವಲ ಲಕ್ಷ್ಮಿಯನ್ನು ಪೂಜೆ ಮಾಡ್ಬೋದು, ದುರ್ಗೆಯನ್ನು ಪೂಜೆ ಮಾಡ್ಬೋದು. ಸೊ ಅದರಿಂದ ಏನು ಲಾಭ ಆಗುತ್ತೆ, ಅವರಿಗೆ ಭೌತಿಕ ಇಚ್ಛೆಗಳನ್ನ ಈಡೇರಿಸ್ಕೊಳ್ತಾರೆ. ಸೊ ಆದ್ರೆ ಅವರಲ್ಲಿ ಭಗವದ್ ಭಕ್ತಿಯ ಬಗ್ಗೆ ಏನು ಅವಕಾಶನೇ ಇಲ್ಲ. ಬರೇ ಭೌತಿಕ ಇಚ್ಛೆಗಳನ್ನು ಈಡೇರಿಸೋದ್ರಲ್ಲಿ ಜೀವನ ಕಳೀತಾರೆ. ಮತ್ತು ಅವರಲ್ಲಿ ಜೀವನದಲ್ಲಿ ತಾತ್ಕಾಲಿಕ ಯಶಸ್ಸನ್ನು ಏನೋ ಕಾಣ್ಬೋದು, ಏನೋ ಹಣ ಸಂಗ್ರಹ ಆಗ್ಬೋದು, ಏನೋ ಒಂದು ಲಾಭದಲ್ಲಿ ಇರ್ಬೋದು, ಆದ್ರೆ ಅವರು ಶಾಶ್ವತವಾಗಿ ಆ ಆನಂದವನ್ನು ಪಡೀಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಸೊ ಹನುಮಂತ ದೇವರ ಉದಾಹರಣೆ ಅಂತಂದ್ರೆ ಏನು, ಹನುಮಂತ ದೇವರು ಯಾವಾಗಲೂ ಶ್ರೀರಾಮನ ಭಕ್ತರು. ಅವರು ಸೀತಾ ಸಮೇತ ರಾಮನನ್ನ ಯಾವಾಗಲೂ ಪೂಜಿಸ್ತಾ ಇದ್ರು ಯಾವಾಗಲೂ. ಸೊ ನಾವು ಈಗಿನ ಹೇಳಿದೆ, ನಾವೇನು ಆತರ ಈಗ ಕೇವಲ ಭೌತಿಕ ಇಚ್ಛೆಗಳನ್ನ ಈಡೇರಿಸಿಕೊಳ್ಳೋಕ್ಕೋಸ್ಕರ ದೇವಿ ದೇವತೆಗಳನ್ನ ಪೂಜೆ ಆರಾಧನೆಯನ್ನ ಮಾಡೋದನ್ನ ನಾವು ಆತರ ಮಾಡಬಾರ್ದು ಅನ್ನೋದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಸೊ ಯಾಮಿಮಾಂ ಪುಷ್ಪಿತಾಂ ವಾಚ ಪ್ರವದಂತಿ ಅವಿಪಶ್ಚಿತ ವೇದವಾದರತ ಪಾರ್ಥ ನಾಣ್ಯದಸ್ತಿ ಇತಿ ವಾದಿನ ಕಾಮಾತ್ಮನ ಸ್ವರ್ಗಪರ ಕಾಮಸ್ಥೈಸ್ಥೆ ಋತಜ್ಞಾನ ಪ್ರಪದಂತೆ ಅನ್ಯ ದೇವತಾ. ಸೊ ಈ ರೀತಿ ಭಗವದ್ಗೀತೆಯಲ್ಲಿ ಬಹಳಷ್ಟು ಶ್ಲೋಕಗಳನ್ನ ಕೃಷ್ಣ ಉಲ್ಲೇಖ ಮಾಡ್ತಾ ಇರ್ತಾರೆ. ಸೊ ಯಾಕಂದ್ರೆ ನಾವು ಇದನ್ನ ಸ್ಪಷ್ಟವಾಗಿ ತಿಳ್ಕೋಬೇಕು, ನಾವು ಭಗವದ್ಭಕ್ತಿಯನ್ನು ಯಾಕೆ ಮಾಡ್ತಾ ಇದ್ದೀವಿ. ಸೊ ಹನುಮಂತ ದೇವರು ಯಾಕೆ ಅಷ್ಟು ಉತ್ಕೃಷ್ಟ ಭಕ್ತರಾದರು. ಹನುಮಂತರ ಬಗ್ಗೆ ಹೇಳಲಿಕ್ಕೆ ನನ್ನಲ್ಲಿ ಏನು ಅರ್ಹತೆ ಇಲ್ಲ, ಅದು ನನ್ನ ಶುದ್ಧೀಕರಣಕ್ಕೋಸ್ಕರ. ಯಾಕಂದ್ರೆ ಈ ಸರ್ವಶ್ರೇಷ್ಠ ಭಕ್ತ ನನ್ನಲ್ಲಿ ಆ ಒಂದು ಸಣ್ಣ ಮಾತ್ರದ ಒಂದು ಗುಣನೂ ನನ್ನಲ್ಲಿಲ್ಲ. ಯಾಕಂದ್ರೆ ಆ ಒಂದು ಅಚಲ ಭಕ್ತಿ, ಅನನ್ಯ ಭಕ್ತಿ ಅನ್ನೋದು ಹನುಮಂತ ದೇವರಲ್ಲಿ ನಾವು ಕಾಣಬಹುದು. ಆ ಭಕ್ತಿಯನ್ನ ನಾವು ಸ್ವಲ್ಪ ಮಟ್ಟಿಗಾದ್ರೂ ಮಾಡ್ಲಿಕ್ಕೆ ನಾವು ಆಶಿಸ್ತಾ ಇವತ್ತು ಈ ಹನುಮಂತ ದೇವರ ಬಗ್ಗೆ ಚರ್ಚೆ ಮಾಡೋಣ. ಸೊ ಯಾಕೆ ನಾವು ಈ ಚರ್ಚೆ ಮಾಡ್ಬೇಕಂದ್ರೆ, ನಾವು ನಾ ಹೇಳ್ತಾ ಇರೋದು, ನಾವು ಕೇವಲ ಅನನ್ಯ ಭಕ್ತಿಯನ್ನ ಮಾಡ್ಲಿಕ್ಕೆ ನಾವು ಬಹಳಷ್ಟು ಉತ್ಸಾಹದಿಂದ ಇರಬೇಕು. ಮತ್ತೆ ಅದರಲ್ಲಿ ಏನು ಅದರ ಬಗ್ಗೆ ತಿಳ್ಕೊಬೇಕು ನಾವು. ಅನನ್ಯ ಭಕ್ತಿ ಅಂದ್ರೆ ಏನು, ಯಾಕೆ ಹನುಮಂತ ದೇವರು ಬಹಳ ಸರ್ವಶ್ರೇಷ್ಠ ಉತ್ಕೃಷ್ಟ ಭಕ್ತರಾದರು, ಸೊ ಅವರಲ್ಲಿ ಯಾವ ಒಂದು ಗುಣ ಇತ್ತು ಅನ್ನೋದು. ಸೊ ನಾವು ಈ ರೀತಿಯಾದ ಒಂದು ಮಾಹಿತಿಯನ್ನ, ಈ ಸಂದೇಶವನ್ನ ತಿಳ್ಕೊಬೇಕು. ನಾವು ಭಗವದ್ಭಕ್ತಿಯಲ್ಲಿ ಕೇವಲ ಭಗವಂತನನ್ನ ಯಾವುದಕ್ಕಾಗಿ ನಾವು ಪೂಜಿಸಬೇಕು. ಸೊ ಇಲ್ಲಿ ಹನುಮಂತ ದೇವರು ಯಾವುದೇ ತರಹದ ಕಲ್ಮಶಗಳಿಂದ ಇರಲಿಲ್ಲ. ನಾವು ಒಂದು ಶುದ್ಧ ಭಕ್ತಿಯ ಒಂದು ವ್ಯಾಖ್ಯಾನ ಮಾಡ್ಬೇಕಾದ್ರೆ ನಾವು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಕೇಳಿದೇವಲ್ಲ. ಸೊ ಯಾವ ಶ್ಲೋಕವನ್ನು ಹೇಳುತ್ತೆ ಭಕ್ತಿ ರಸಾಮೃತ ಸಿಂಧುದಲ್ಲಿ? ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮ ಅನಾವೃತಂ ಅನುಕೂಲೇನ ಕೃಷ್ಣಾನುಶೀಲನಂ ಭಕ್ತಿರುತ್ತಮಂ. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಅನುಕೂಲೇನ ಕೃಷ್ಣಾನುಶೀಲನಂ. ಸೊ ಅನ್ಯ ಅಭಿಲಾಷ, ಎಲ್ಲ ಅಭಿಲಾಷೆಗಳನ್ನು ನಾವು ಶೂನ್ಯವನ್ನಾಗಿ ಮಾಡಬೇಕು. ಶೂನ್ಯ ಅಂದ್ರೆ ಯಾವುದು ಭಕ್ತಿಗೆ ಅಹಿತವಾಗಿದೆಯಲ್ಲ ಅವನ್ನೆಲ್ಲ ನಾವೇನ್ ಮಾಡ್ಬೇಕು, ಬಿಟ್ಬಿಡ್ಬೇಕು. ಭಕ್ತಿಯೋನ್ಮುಖವಾದ ಕಾರ್ಯಗಳಲ್ಲಿ ನಾವು ಏನ್ ಮಾಡ್ಬೇಕು, ತೊಡಗಬೇಕು. ಅದು ಒಂದು ಭಕ್ತಿಯ ಶುದ್ಧ ಭಕ್ತಿಯ ಒಂದು
ವ್ಯಾಖ್ಯಾನದ ಮೊದಲ ಹಂತವಾಗಿದೆ. ಸೊ ನೆಕ್ಸ್ಟ್ ಬರುತ್ತೆ ಏನು, ಜ್ಞಾನ ಕರ್ಮಾದಿ ಅನಾವೃತಂ. ನಮ್ಮ ಭಕ್ತಿ ಅನ್ನೋದೇನಾಗಿರಬಾರ್ದು, ಜ್ಞಾನ ಮತ್ತು ಕರ್ಮಗಳಿಂದ ಆವೃತ ಆಗಬಾರ್ದು. ಸೊ ಭಕ್ತಿಯಲ್ಲಿ ಜ್ಞಾನ ಅನ್ನೋದು ಶೂನ್ಯವಾಗಿಲ್ಲ, ಹೌದಿಲ್ಲ? ಜ್ಞಾನ ಅನ್ನೋದು ಇದೆ ಮತ್ತು ಕರ್ಮ ಅನ್ನೋದು ಇದೆ, ಆದರೆ ಅವು ಭಕ್ತಿಯನ್ನು ಆವೃತಗೊಳಿಸಬಾರ್ದು. ಸೊ ಜ್ಞಾನ ಎದಕ್ ಬೇಕು? ನಾವು ಭಗವದ್ ಭಕ್ತಿಯಲ್ಲಿ ಜ್ಞಾನ ಅಂತಂದ್ರೆ ಭಗವದ್ ಜ್ಞಾನವನ್ನು ಪಡ್ಕೊಳ್ಳೋದು, ಸತ್ಯ ಅಸತ್ಯದ ಬಗ್ಗೆ ವ್ಯತ್ಯಾಸ ತಿಳ್ಕೊಳ್ಳೋದು, ಇದು ಜ್ಞಾನ. ಸೊ ಇದನ್ನ ನಾವು ತಿಳ್ಕೊಂಡು, ನಾವು ಕೆಲವೊಬ್ಬರು ಇದ್ದಾರೆ ಜ್ಞಾನ ಜ್ಞಾನ ಅಂತ ಹೇಳಿ ಭಗವದ್ ಭಕ್ತಿಯನ್ನೇ ತ್ಯಜಿಸ್ಬಿಡ್ತಾರೆ. ಕೇವಲ ಏನ್ ಮಾಡ್ತಾರೆ, ಸೊ ಜ್ಞಾನವೇ ಸರ್ವಶ್ರೇಷ್ಠ, ಜ್ಞಾನವೇ ಸರ್ವಶ್ರೇಷ್ಠ ಅಂತ ಹೇಳಿ ಸೊ ಭಗವದ್ ಭಕ್ತಿಯನ್ನು ಮರೆತು ಮತ್ತೆ ಇನ್ನೇನೋ ಊಹಾಪೋಹಗಳನ್ನು ಸೃಷ್ಟಿ ಮಾಡ್ತಾರೆ ತಮ್ಮ ಜ್ಞಾನ. ಇದು ಅಸತ್ಯ, ಇದು ಸತ್ಯ, ಇದು ಅಸತ್ಯ, ಇದು ಅಸತ್ಯ ಅಂತ ಹೇಳ್ಕೊಳ್ತಾ ನೈತಿ 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 ಅಂತ ಸೊ ಭಗವಂತನನ್ನೇ ಕೈ ಬಿಟ್ಟು ತಾವೇ ಭಗವಂತನಾಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಅದು ಆ ತರದ ಜ್ಞಾನ ಅದೇನಾಗುತ್ತೆ, ಭಕ್ತಿ ಆಗೋದಿಲ್ಲ. ಸೊ ನಮ್ಮ ಜ್ಞಾನ ಏನಾಗಿರ್ಬಾರ್ದು, ಭಕ್ತಿಯನ್ನ ಆವೃತಗೊಳಿಸಬಾರ್ದು. ನಾವು ಭಕ್ತಿಯನ್ನ ದಿನನಿತ್ಯದ ಭಕ್ತಿಯನ್ನು ನಾವು ಮಾಡಲೇಬೇಕು. ಸೊ ಭಕ್ತಿಯ ಒಂದು ವ್ಯವಸ್ಥೆಯಲ್ಲಿ ಏನಿದೆ ಅಂತಂದ್ರೆ ನವವಿಧ ಭಕ್ತಿಯಲ್ಲಿ ಶ್ರವಣಂ, ಕೀರ್ತನಂ, ಅರ್ಚನಂ, ವಿಷ್ಣು ಸ್ಮರಣಂ, ಪಾದ ಸೇವನಂ. ಸೊ ಈ 9 ವಿಧದ ಭಕ್ತಿಯನ್ನು ನಾವು ಮಾಡಲೇಬೇಕು. ಸೊ ಇದು ಏನಾಗೋದಿಲ್ಲ, ಇದು ಜ್ಞಾನಾವೃತವಾಗುವುದಿಲ್ಲ, ಕರ್ಮಾವೃತ ಆಗುವುದಿಲ್ಲ. ಕರ್ಮ ಮಾಡೋರು ಏನಾಗ್ತಾರೆ, ಯಾವಾಗಲೂ ನೋಡಿ ಭಗವದ್ಗೀತೆಯ ಶ್ಲೋಕವನ್ನು ತಗೋತಾರೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಅಂತ ಹೇಳ್ತಾರೆ ಇಷ್ಟ. ಸೊ ಹೇಳಿದ್ಮೇಲೆ ಏನ್ ಮಾಡ್ತಾರೆ, ಬರೇ ಕರ್ಮವನ್ನೇ ಮಾಡು ಎಲ್ಲ ಬರೇ ಇದ್ರಲ್ಲೇ. ಆದ್ರೆ ಅದನ್ನ ಯಾರಿಗೆ ಅರ್ಪಣೆ ಮಾಡ್ಬೇಕು ಅನ್ನೋದು ಹೇಳೋದಲ್ಲ, ಮಾ ಫಲೇಷು. ಸೊ ಅವ್ರೇನ್ ಬರೇ ಕರ್ಮ ಮಾಡು, ಅದು ಏನಾಗತ್ತೆ, ಅದು ಭಕ್ತಿಯನ್ನ ಆವೃತಗೊಳಿಸುತ್ತೆ, ಅಲ್ಲಿ ಭಕ್ತಿ ಅನ್ನೋದು ಇರೋದಿಲ್ಲ. ಸೊ ಕರ್ಮ ಎಲ್ಲ ಜೀವಿಗಳ ಒಂದು ಕತ್ತೆನೂ ಕರ್ಮ ಮಾಡುತ್ತೆ, ಎಲ್ಲ ಜೀವಿಗಳು ಕರ್ಮಗಳನ್ನು ಮಾಡುತ್ತೆ. ಆದ್ರೆ ಅಲ್ಲಿ ಭಕ್ತಿ ಅನ್ನೋದು ಇರ್ಲಿಲ್ಲ ಅಂದ್ರೆ ಅದೇನಾಗತ್ತೆ, ಅದು ಸುಮ್ಮನೆ ವ್ಯರ್ಥವಾಗತ್ತೆ. ಕ್ಷಮಯೇವ ಹಿ ಕೇವಲಂ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಮ್ಮ ಭಕ್ತಿ ಅನ್ನೋದು ಜ್ಞಾನ ಕರ್ಮಗಳಿಂದ ಆವೃತ ಆಗ್ಬೋದು. ಕರ್ಮನೂ ಮಾಡಬೇಕು, ಜ್ಞಾನನೂ ಇರುತ್ತೆ, ಆದ್ರೆ ಭಕ್ತಿ ಅನ್ನೋದು ಆವೃತ ಆಗಬಾರ್ದು. ಸೊ ಅನುಕೂಲೇನ ಕೃಷ್ಣಾನುಶೀಲನಂ. ಸೊ ನಾವು ಅನುಶೀಲನ, ಯಾವುದು ಭಕ್ತಿಗೆ ಯೋಗ್ಯವಾಗಿರುತ್ತೆ ಅದನ್ನಷ್ಟೇ ನಾವು ಅನುಸರಣೆ ಮಾಡಬೇಕು. ಯಾವುದು ಭಕ್ತಿಗೆ ಅನಾನುಕೂಲ ಇರುತ್ತೆ ಅದನ್ನ ನಾವು ತ್ಯಜಿಸಬೇಕು. ಇದರಿಂದ ನಾವು ಶುದ್ಧ ಭಕ್ತಿಯ ಒಂದು ವ್ಯಾಖ್ಯಾನ ಪೂರ್ತಿ ಆಗುತ್ತೆ. ಸೊ ಇಲ್ಲಿ ಹನುಮಂತ ದೇವರ ಒಂದು ಜೀವನದ ಎಸ್ಪೆಷಲಿ ರಾಮಾಯಣದ ಒಂದು ಸುಂದರಕಾಂಡ, ರಾಮಾಯಣದ ಸುಂದರಕಾಂಡ ಹನುಮಂತನ ಒಂದು ವಿಶೇಷ ಕಾರ್ಯಗಳನ್ನ ನಮಗೆ ತೋರಿಸ್ಕೊಡುತ್ತೆ. ಸೊ ಹೇಗೆ ಎಲ್ಲರಿಗೂ ಗೊತ್ತಲ್ಲ ಸುಂದರಕಾಂಡ ಏನು ವರ್ಣನೆ ಮಾಡುತ್ತೆ ಅನ್ನೋದು. ಸೊ ಏನ್ ಹೇಳುತ್ತೆ ಸುಂದರಕಾಂಡದಲ್ಲಿ ಏನಾಗಿದೆ ಸಂಕ್ಷಿಪ್ತವಾಗಿ? ವಾಲಿ ಸುಗ್ರೀವ ಯುದ್ಧ ಮಾಡಿಸ್ತಾರೆ. ಸೊ ಸುಂದರಕಾಂಡದಲ್ಲಿ ಸೀತೆಯ ಒಂದು ಹುಡುಕಾಟದಲ್ಲಿ ಎಲ್ಲ ವಾನರರು ಸೀತೆಯನ್ನ ಹುಡುಕಾಡ್ತಾ ಇರ್ತಾರೆ, ಸೀತಾದೇವಿಯನ್ನು. ಸೊ ಅದರಲ್ಲಿ ಮುಖ್ಯವಾಗಿ ಹನುಮಂತ ದೇವರು ಲಂಕೆಗೆ ಸಮುದ್ರವನ್ನು ಹಾರಿ ಹೋಗುವುದು ಬಹಳ ಮಹತ್ವದಾಗಿ ಹೇಳ್ತಾರೆ. ಸೊ ಹನುಮಂತ ದೇವರು ಸಮುದ್ರವನ್ನ ಹಾರ್ತಾರೆ. ಸಮುದ್ರವನ್ನ ಹಾರಿದಾಗ ಈ ಕತೆ ಎಲ್ಲರಿಗೂ ಗೊತ್ತಲ್ಲ, ಎಲ್ಲರಿಗೂ ಗೊತ್ತು. ಮೊದಲು ಏನ್ ಬರುತ್ತೆ, ಸೊ ಮೈನಾಕ ಪರ್ವತ ಬರುತ್ತೆ. ಸೊ ಸಮುದ್ರ ದೇವರ ಆದೇಶದ ಮೇಲೆ ಹನುಮಂತ ದೇವರು ಸಮುದ್ರದಿಂದ ಹಾರ್ತಾ ಇರ್ತಾರೆ, ಸಮುದ್ರ ಮೇಲೆ ಹಾರ್ತಾ ಇರ್ತಾರೆ. ಸೊ ಸಾಗರ ದೇವ ಮೈನಾಕ ಪರ್ವತಕ್ಕೆ ಆದೇಶ ಕೊಡ್ತಾರೆ. ಮೈನಾಕ ಪರ್ವತ ಅನ್ನೋದು ಸೊ ಇದು ಒಂದು ಪರ್ವತ, ಇದು ರೆಕ್ಕೆ ಇರುತ್ತೆ ಈ ಪರ್ವತಕ್ಕೆ. ಇದೊಂದು ಬಂಗಾರದ ಪರ್ವತ, ರೆಕ್ಕೆ ಇರುತ್ತೆ. ಯಾಕಂದ್ರೆ ಮೊದಲು ಸತ್ಯಯುಗದಲ್ಲಿ ಎಲ್ಲ ಪರ್ವತಗಳಿಗೂ ರೆಕ್ಕೆ ಇದ್ವಂತೆ. ಸೊ ಅವೆಲ್ಲ
ಜಗ ಪಲ್ಲಟನೆ ಮಾಡ್ತಿದ್ರು, ಒಂದು ಜಗದಿಂದ ಇನ್ನೊಂದು ಜಗಕ್ಕೆ ಹೋಗ್ತಾ ಇದ್ರು ಅಂತ. ಆ ತರ ಒಂದು ಯಾವುದೋ ಕಾರಣಾಂತರವಾಗಿ ಇಂದ್ರದೇವ ಎಲ್ಲ ಪರ್ವತಗಳ ರೆಕ್ಕೆಯನ್ನ ತೆಗೆದು ಹಾಕ್ತಾನಂತೆ. ಆದ್ರೆ ಈ ಮೈನಾಕ್ ಪರ್ವತ ಈ ಸಾಗರದಲ್ಲಿ ಆಶ್ರಯ ಪಡಿತಂತೆ. ಸೊ ಅಲ್ಲಿ ಇದೊಂದಕ್ಕೆ ರೆಕ್ಕೆ ಉಳ್ಕೊಂಡಿದೆ. ಸೊ ಇದು ಒಂದು ಮುಂಚಿತವಾದ ಯೋಜನೆ ಇರುತ್ತೆ, ಭಗವಂತನ ಯೋಜನೆ ಇರುತ್ತೆ. ಈ ತರ ಒಂದು ಸಮಯದಲ್ಲಿ ಇದು ಉಪಯೋಗಕ್ಕಾಗತ್ತೆ ಅಂತ ಹೇಳಿ. ಸೊ ಈ ಮೈನಾಕ ಪರ್ವತ ಈ ಸಾಗರದಲ್ಲಿ ಆಶ್ರಯ ಪಡೆದಿರುತ್ತೆ. ಸೊ ಅವಾಗ ಸಾಗರ ಹೇಳ್ತಾನೆ, ಸೊ ಈಗ ಈ ಹನುಮಾನ್ ದೇವರು ಏನ್ ಮಾಡ್ತಾ ಇದ್ದಾರೆ, ರಾಮನ ಒಂದು ಸೇವೆಯಲ್ಲಿ ಲಂಕೆಗೆ ಹೋಗ್ತಾ ಇದ್ದಾರೆ, ಸೀತಾ ದೇವಿಯನ್ನು ಹುಡುಕ್ಲೆ ಹೋಗ್ತಾ ಇದ್ದಾರೆ. ಅವನಿಗೆ ಸ್ವಲ್ಪ ಸಹಾಯವಾಗಿ ನೀನು ಮೇಲೆ ಹೋಗಿ ಆ ಹನುಮಂತ ದೇವರಿಗೆ ವಿಶ್ರಾಂತಿಯನ್ನ ಪಡ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡು ಅಂತ ಕೇಳ್ತಾನೆ. ಸೊ ಅವಾಗ ಮೈನಾಕ ಪರ್ವತ ಮೇಲೆ ಬರುತ್ತೆ ಹನುಮಂತ ದೇವರು ಹಾಡ್ಬೇಕಾದ್ರೆ. ಅವಾಗ ದೊಡ್ಡದಾದ ಪರ್ವತ ಮೇಲೆ ಬರುತ್ತೆ. ಅವಾಗ ಮೈನಾಕ ಪರ್ವತ ಹನುಮಂತ ದೇವರಿಗೆ ವಿನಂತಿ ಮಾಡಿಕೊಳ್ಳುತ್ತೆ. ಸೊ ವಾನರೇನೆ, ಸೊ ನೀನು ಇಲ್ಲಿ ಬಂದು ವಿಶ್ರಾಂತಿ ಮಾಡಿ ಸ್ವಲ್ಪ ಸಮಯ ತಂಗಿ ನೀನು ಮತ್ತೆ ಮುಂದೆ ಹೋಗ್ಬೋದು ಅಂತ, ಇಲ್ಲೆಲ್ಲ ವ್ಯವಸ್ಥೆ ಇದೆ ಇಟ್ಕೊಳ್ಳಿಕ್ಕೆ, ಇಲ್ಲಿ ಸ್ವಲ್ಪ ನೀವು ವಿಶ್ರಾಂತಿಯನ್ನು ಪಡಿಬಹುದು ಅಂತ ಹೇಳ್ತಾರೆ. ಸೊ ಇಲ್ಲಿ ಹನುಮಂತ ದೇವ್ರು ಏನ್ ಮಾಡ್ತಾರೆ, ನೆಕ್ಸ್ಟ್ ವಿಶ್ರಾಂತಿಯನ್ನು ಪಡಿತಾರ ಇಲ್ಲಿ. ಸೊ ಎಲ್ಲ ವ್ಯವಸ್ಥೆ ಇದೆ, ಬಂಗಾರದ ಪರ್ವತ, ಅಲ್ಲಿ ಎಲ್ಲ ತರದ ವ್ಯವಸ್ಥೆನೂ ಇದೆ. ಸೊ ನಾವು ನಮ್ಮ ಜೀವನದಲ್ಲಿ ನಾವು ಭಕ್ತಿ ಮಾಡ್ಬೇಕಾದ್ರೆ ನಮಗೆ ಪ್ರತಿನಿತ್ಯ ಎಲ್ಲ ವ್ಯವಸ್ಥೆ ಇದೆ, ಸುವ್ಯವಸ್ಥೆ ಇದೆ. ಸೊ ಕೆಲವೊಂದು ಸಲ ನಾವು ಯಾವಾಗೋ ಬಹಳಷ್ಟು ದೊಡ್ಡ ತಪಸ್ಸನ್ನು ಮಾಡ್ಬೋದು. ಒಂದಿಷ್ಟು ಹೆಚ್ಚಿಗೆ ಜಪ ಮಾಡ್ತೀವಿ, ಜಾಸ್ತಿ ಏನೋ ಸೇವೆ ಮಾಡ್ಬೋದು, ಮಂದಿರದಲ್ಲಿ ಸೇವೆ ಮಾಡ್ಬೋದು, ಪ್ರಚಾರ ಮಾಡ್ಬೋದು. ಸೊ ಯಾರೋ ನಮ್ಮ ಸೇವೆಯನ್ನು ನೋಡಿ ನಮ್ಗೆ ಏನ್ ಮಾಡ್ಬೋದು, ಸ್ವಲ್ಪ ವ್ಯವಸ್ಥೆಯನ್ನ ಕೊಡ್ಬೋದು. ನಾವೇನ್ ಮಾಡ್ಬಿಡ್ತೀವಿ, ಸೊ ಇಮಿಡಿಯೇಟ್ ನಾವು ಮಾಡಿದ ಒಂದು ಪ್ರತಿಫಲಕ್ಕೆ ಭಗವಂತ ಒಂದು ವ್ಯವಸ್ಥೆ ಕೊಟ್ಟಿದ್ದಾರೆ, ನಾವೀಗ ಏನ್ ಮಾಡೋಣ, ವಿಶ್ರಾಂತಿ ಪಡ್ಕೊಳ್ಳೋಣ ಅಂತ ಹೇಳಿ ನಾವೇನ್ ಮಾಡ್ತೀವಿ, ರೆಸ್ಟ್ ತೊಗೊಂಡ್ಬಿಡ್ತೀವಿ, ಭಾಳ ರಿಲ್ಯಾಕ್ಸ್ ಮೋಡಿಗೆ ಹೋಗ್ಬಿಡ್ತೀವಿ. ಆದ್ರೆ ಹನುಮಂತರು ಏನ್ ಮಾಡಿದ್ರಿ ಇಲ್ಲಿ, ರಿಲ್ಯಾಕ್ಸ್ ಮಾಡಲಿಲ್ಲ. ನಮ್ದು ಸಾಮಾನ್ಯವಾಗಿ ಇದು ಸರ್ವೇ ಸಾಮಾನ್ಯ, ನಾವೇನ್ ಮಾಡ್ತೀವಿ, ನಾವು ರಿಲ್ಯಾಕ್ಸ್ ಮೋಡಿಗೆ ಯಾವಾಗಲೂ ಸ್ವಲ್ಪ ತೀವ್ರವಾಗಿ ಭಕ್ತಿ ಏನೋ ಮಾಡಿರ್ಬೇಕು, ಆಮೇಲೆ 10 ದಿನ ರಿಲ್ಯಾಕ್ಸ್ ಹೋಗ್ಬಿಡ್ತೀವಿ. ಸೊ ಈ ತರ ನಮ್ಮ ಜೀವನ. ಈ ಕಡೆ ಒಮ್ಮೆ ಏನು ತೀರ ವೈರಾಗ್ಯ ಮಾಡ್ತೀವಿ, ಒಂದ್ಸಲ ಏನ್ ಮಾಡ್ತೀವಿ, ತೀರ ಭೋಗ ಮಾಡ್ತೀವಿ. ಇದನ್ನ ಹೇಳ್ತಾರೆ, ಇದಕ್ಕೆ ಒಂದು ಉಯ್ಯಾಲೆ, ತೂಗು ಉಯ್ಯಾಲೆ ಹೇಗಿರುತ್ತೆ, ಈ ಕಡೆ ಒಮ್ಮೆ ಈ ಕಡೆ ಪೂರ್ವ ಹೋಗುತ್ತೆ, ಒಮ್ಮೆ ಈ ಕಡೆ ಪೂರ್ತಿ ಹೋಗುತ್ತೆ. ಸೊ ಈಗ ಬದ್ಧ ಜೀವಿಗಳಾದಂತ ನಾವೇನ್ ಮಾಡ್ತಾ ಇದೀವಿ, ಒಮ್ಮೆ ಭೋಗ ಮಾಡ್ತೀವಿ, ಒಮ್ಮೆ ತ್ಯಾಗ ಮಾಡ್ತೀವಿ, ಒಮ್ಮೆ ಭೋಗ ಮಾಡ್ತೀವಿ, ಒಮ್ಮೆ ತ್ಯಾಗ ಮಾಡ್ತೀವಿ. ಆದ್ರೆ ಮುಕ್ತಾತ್ಮರಾದಂತ, ಯಾವಾಗಲೂ ಭಗವಂತನ ಸೇವೆಯಲ್ಲಿ ನಿರತರಾದಂತವ್ರು ಏನ್ ಮಾಡ್ತಾರೆ, ಅವರು ಅವ್ರು ಯಾವಾಗಲೂ ಭಗವಂತನ ಸೇವೆಯಲ್ಲೇ ತೊಡಗಿರ್ತಾರೆ. ಅಲ್ಲಿ ಭೋಗ ತ್ಯಾಗ ಅನ್ನೋ ಒಂದು ಪ್ರಶ್ನೆನೇ ಇರೋಲ್ಲ. ಅದರಲ್ಲಿ ಆನಂದ ಪಡಿತಾ ಇರ್ತಾರೆ. ಸೊ ಹೇಳ್ತಾರೆ, ರಮಂತ್ಯ ಯೋಗಿನವನಂತೆ ಸತ್ಯಾನಂದ ಚಿದಾತ್ಮನಿ. ಸೊ ಇತಿ ರಾಮಪದೈನಾಶು ಪರಂ ದುಷ್ಟ ನಿವರ್ತತೆ. ಶ್ಲೋಕ ಕಂಪ್ಲೀಟ್ ಇದಿಲ್ಲ. ಸೊ ಇದು ರಮಂತೆ ಯೋಗಿನೋ ಅನಂತೆ, ಅವ್ರೇನ್ ಮಾಡ್ತಾ ಇರ್ತಾರೆ, ಯಾವಾಗ್ಲೂ ರಮಂತೆ ಆನಂದವನ್ನ, ಅವರು ರಾಮನ ಸ್ಮರಣೆಯಲ್ಲಿ, ಹನುಮಂತ ಯಾವಾಗ್ಲೂ ರಾಮನ ಸ್ಮರಣೆಯಲ್ಲಿ ಅದರಲ್ಲೇ ತೃಪ್ತನಾಗಿದ್ದ. ಅವ್ರ ಬೇರೆ ಅವಶ್ಯಕತೆ ಇದಿಲ್ಲ. ಇಂದ್ರಿಯ ಭೋಗಕ್ಕೆ ಅವ್ರಿಗೇನು ಬೇರೆ ಒಂದು ಅವಶ್ಯಕತೆ ಇಲ್ಲ, ಭೌತಿಕ ಅವಶ್ಯಕತೆ ಇಲ್ಲ. ಯಾವಾಗಲೂ ಆಧ್ಯಾತ್ಮಿಕದ ಒಂದು ಚಿಂತನೆಯಲ್ಲಿ, ಆಧ್ಯಾತ್ಮಿಕದಲ್ಲಿ ವಿಚಾರದಲ್ಲಿ, ಸ್ಮರಣೆಯಲ್ಲಿ, ಭಗವಂತನ ಸ್ಮರಣೆಯಲ್ಲಿ ಏನಿರ್ತಾರೆ, ಸದಾ ಅವರು ತೃಪ್ತರಾಗಿರ್ತಾರೆ, ಅದರಲ್ಲಿ ಆನಂದವನ್ನ ಪಡಿತಾ ಇರ್ತಾರೆ. ಆದ್ರೆ ನಾವು ಬದ್ಧ ಸ್ಥಿತಿಯಲ್ಲಿರುವಂತ ನಾವು ಜೀವಾತ್ಮಗಳು ಏನ್ ಮಾಡ್ತೇವೆ, ಸೊ ನಮಗೆ ಭೌತಿಕವಾದ ಒಂದು ಭೋಗ ವಸ್ತುವಿನ ಆಸೆ ಇರುತ್ತೆ, ಆಕಾಂಕ್ಷೆ ಇರುತ್ತೆ. ಸೊ ಅದರಿಂದ ನಾವೇನು ವಿಚಲಿತರಾಗ್ತೀವಿ. ಆದ್ರೆ ಶುದ್ಧ ಭಕ್ತರಲ್ಲಿ ಆ ರೀತಿಯ ವಿಚಲಿತ ಇರುವುದಿಲ್ಲ. ಇಲ್ಲಿ ಹನುಮಂತ ದೇವರಿಗೇನ ಆ ವಿಶ್ರಾಂತಿಯ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಆ ಭಗವಂತನ ದಿವ್ಯ ಸ್ಮರಣೆಯಲ್ಲಿ ಅವರ ಎಲ್ಲ ತರದ ದೇಹದ ಕೊಂದು ಕೊರತೆಗಳು ಎಲ್ಲ ಏನ್ ಮಾಡ್ತೇವೆ, ಹೋಗ್ಬಿಟ್ಟಿರ್ತೇವೆ. ಏನೂ ಇರೋದಿಲ್ಲ ಅವ್ರಿಗೆ. ಯಾವಾಗ್ಲೂ 24 hours
ಏನು ಹನುಮಂತ ದೇವರು ರಾಮನ ಸೇವೆಯಲ್ಲಿ ನಿರತರಾಗಿದ್ರು. ಆ ಯುದ್ಧ ಮುಗಿಯುತ್ತಾನೆ ಅವ್ರು ಮಲಗಿನೇ ಇರಲಿಲ್ಲ ಅಂತ. ಸೊ ಅಷ್ಟು ಸಂಪೂರ್ಣವಾಗಿ ಭಗವಂತನ ಸೇವೆಯಲ್ಲಿ ಇರ್ತಾರೆ. ನಮ್ಮ ವ್ಯವಸ್ಥೆ ಹೇಗಿದೆ, ನಮ್ಮ ಒಂದು ಸ್ಥಿತಿ ಹೇಗಿದೆ ಈಗ? ನಾವು ಆ ಥರ ಮಾಡ್ಲಿಕ್ಕೆ ಆಗತ್ತಾ? ಆ ಥರ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಮ್ಮ ಒಂದು ವ್ಯವಸ್ಥೆ, ನಮ್ಮ ಒಂದು ಕಂಡೀಷನ್ ನೋಡಿಕೊಂಡು, ನಮ್ಮ ಯೋಗ್ಯತೆಯನ್ನು ನೋಡಿಕೊಂಡು ನಾವೇನ್ ಮಾಡ್ಬೇಕಾಗುತ್ತೆ? ಭಗವದ್ ಭಕ್ತಿಯನ್ನ ಮಾಡಲೇಬೇಕು. ಸೊ ಇದರ ಉದ್ದೇಶ ಏನಂದ್ರೆ, ನಾವು ಏನಪ್ಪಾ ಅಂದ್ರೆ ಒಂದು ರಿಲ್ಯಾಕ್ಸ್ ಮೋಡಿಗೆ ಹೋಗೋದನ್ನ ಅವಾಯ್ಡ್ ಮಾಡಬೇಕು. ಸೊ ನಮ್ಮ ಭಕ್ತಿಯನ್ನ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಿರಂತರವಾಗಿ ನಾವು ಅದನ್ನ ಮಾಡಲೇಬೇಕು. ಈಗ ಜಪವನ್ನು ಮಾಡಬೇಕಾದ್ರೆ ಒಂದು ದಿನ ನಾವು ಮಾಡಿ ಕಂಪ್ಲೀಟ್ 16 ಮಾಲೆ ಮಾಡ್ತೀವಿ. ನೆಕ್ಸ್ಟ್ ಮರನೇ ದಿನ ಮತ್ತೇನ್ ಮಾಡೋದು? ಆಗ್ಲಿಲ್ಲ, ನೆಕ್ಸ್ಟ್ ಕಡಿಮೆ ಆಯ್ತು. ಸೊ ಮತ್ತೆ ಆ ಥರ ಈಗ ಒಂದಿನ ಕಡಿಮೆ ಜಾಸ್ತಿ ಮಾಡೋದು, ಒಂದಿನ ಕಡಿಮೆ ಮಾಡೋದು, ಆ ಥರ ಆಗ್ಬಾರ್ದು. ಕನ್ಸಿಸ್ಟೆಂಟ್ ನಮ್ದು ಭಗವತ್ ಭಕ್ತಿಯಲ್ಲಿ ಗ್ರೋತ್ ಆಗಿರಬೇಕು. ಸೊ ಇವತ್ತು ಒಂದು ಮಾಲೆ ಜಪ ಮಾಡಿದ್ರೆ ಏನ್ ಮಾಡ್ಬೇಕು? ನಾವು ನಾಳೆ 2 ಮಾಲೆ 3 ಮಾಲೆ ಈ ತರ ಕನ್ಸಿಸ್ಟೆಂಟ್ ಆಗಿ ನಾವು ಭಕ್ತಿಯನ್ನ ಮಾಡಿದ್ರೆ ಅದು ಸಾಧನ ಭಕ್ತಿ ಆಗತ್ತೆ. ಸೊ ಒಂದು ಸಾಧನ ಭಕ್ತಿಯ ಮಾರ್ಗದಲ್ಲಿ ನಾವು ಈ ತರ ಸ್ಟಡಿಯಾಗಿ ಪ್ರೋಗ್ರೆಸ್ ಆದ್ರೆ ನಾವು ಸೊ ಹನುಮಂತನ ಒಂದು ಕೃಪೆಯನ್ನು ಪಡಿಬಹುದು. ಅವರ ತರದ ಒಂದು ಅಟ್ಲೀಸ್ಟ್ ಒಂದು ಸ್ವಲ್ಪನಾದ್ರೂ ಅಣುವಿನಷ್ಟಾದ್ರೂ ನಾವು ಭಕ್ತಿಯನ್ನು ಮಾಡ್ಲಿಕ್ಕೆ ಒಂದು ಕೃಪೆಯನ್ನ ಪಡಿಬಹುದು. ಸೊ ಅದಕ್ಕೆ ನಮ್ಮ ಸಾಧನ ಭಕ್ತಿ ಎನ್ನುವುದು ಏನಾಗಬೇಕು? ಸ್ಟಡಿಯಾಗಿ ಗ್ರೋತ್ ಆಗ್ತಾ ಇರಬೇಕು, ಬೆಳೀತಾ ಹೋಗ್ಬೇಕು. ಸೊ ಇದರಿಂದ ನಾವು ತಿಳ್ಕೊಬೇಕು ಏನಪ್ಪಾ ಅಂದ್ರೆ, ನಾವು ಭಗವದ್ ಭಕ್ತಿಯನ್ನ ಮಾಡ್ಬೇಕಾದ್ರೆ ಸೊ ನಮಗೆ ಬಹಳಷ್ಟು ಅನುಕೂಲತೆಗಳು ಇರ್ಬೋದು, ಬಹಳಷ್ಟು ಒಂದು ವ್ಯವಸ್ಥೆ ನಮಗೆ ಸಿಗ್ಬೋದು, ಭೌತಿಕವಾಗಿ ಕಂಫರ್ಟೇಬಲ್ ಸಿಚುವೇಶನ್ ನಮ್ಗೆ ಇರ್ಬೋದು. ಆದ್ರೆ ನಾವು ಅದನ್ನ ಏನ್ ಮಾಡಬಾರ್ದು? ಉಪಯೋಗ ಮಾಡಿಕೊಂಡು ಕಾಲಹರಣವನ್ನ ಮಾಡಬಾರ್ದು. ನಾವು ಭಗವದ್ ಭಕ್ತಿಯಲ್ಲಿ ಮುಂದೆ ಹೋಗ್ಬೇಕಾಗತ್ತೆ. ಸೊ ಇದು ಒಂದು ಮೈನಾಕ ಪರ್ವತದ ಇಲ್ಲಿ ಏನಾಗ್ತಾ ಇದೆ? ಹನುಮಂತ ದೇವರನ್ನ ಪರೀಕ್ಷೆ ಮಾಡ್ತಾರೆ, ದೇವತೆಗಳು ಪರೀಕ್ಷೆ ಮಾಡ್ತಾ ಇದ್ದಾರೆ. ಭಕ್ತರ ಜೀವನದಲ್ಲಿ ಅನೇಕ ಪರೀಕ್ಷೆಗಳು ದೇವರ ಭಗವಂತನ ಭಕ್ತರಿಂದ ಆಗ್ಬಹುದು. ಸೊ ನಾವು ಎಲ್ಲ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಭಗವದ್ ಭಕ್ತಿಯಲ್ಲಿ ಸ್ಥಿರವಾಗಿ ಇರಬೇಕು, ಸ್ಥಿರವಾಗಿ ನಾವು ಭಗವದ್ ಭಕ್ತಿಯನ್ನ ಮಾಡ್ಬೇಕು ಅನ್ನೋದು. ಸೊ ಹೀಗೆ ಮುಂದೆ ಹೋಗ್ತಾ ಏನಾಗುತ್ತೆ? ಏನ್ ಬರುತ್ತೆ? ಹನುಮಂತ ಸುರಸ ಏನಿದು? ರಾಕ್ಷಸಿಯ ರೂಪದಲ್ಲಿ ಬರ್ತಾಳೆ. ಇದು ದೇವತೆ, ನಾಗ ಒಂದು ದೇವತೆ. ಸೊ ರಾಕ್ಷಸಿಯ ರೂಪದಲ್ಲಿ ದೇವತೆಗಳು ಏನ್ ಮಾಡ್ತಾರೆ ಇಲ್ಲಿ? ಹನುಮಂತ ದೇವರನ್ನ ಪರೀಕ್ಷೆ ಮಾಡ್ಲಿಕ್ಕೆ ಕಳಿಸ್ತಾರೆ. ಹೋಗು, ಹೇಗೆ ಹನುಮಂತ ದೇವರು ಮುಂದೆ, ಯಾಕಂದ್ರೆ ಲಂಕಾದಲ್ಲಿ ಬಹಳಷ್ಟು ಕಠಿಣ ಸ್ಥಿತಿ ಇರುತ್ತೆ. ಅಲ್ಲಿ ಸೀತೆಯನ್ನು ಹುಡುಕೊಂಡು ಮತ್ತೆ ಅಲ್ಲಿ ರಾಮನಿಗೆ ಸಂದೇಶ ಕೊಟ್ಟು ಬರ್ಬೇಕಾದಿಲ್ಲ. ಸೊ ಹೇಗೆ ಯಾಕಂದ್ರೆ ಕಪಿ ಅಂತಂದು ಜನ ಏನ್ ತಿಳ್ಕೊಂಡ್ಬಿಡ್ತಾರೆ? ಚೇಷ್ಟೆ ಮಾಡೋದು, ಅಷ್ಟು ಅಂದ್ರೆ ಜಸ್ಟ್ ಅದು ಕಪಿ ಬುದ್ಧಿ ಅಲ್ಲ, ಮಂಗನ ಬುದ್ಧಿ. ಆ ತರ ಹನುಮಂತನ ಬುದ್ಧಿ ಹೇಗೆ ಉತ್ಕೃಷ್ಟ ಬುದ್ಧಿವಂತ ವ್ಯಕ್ತಿ ಇದಾನೋ ಅಥವಾ ಹೇಗೆ ಕಪಿ ಬುದ್ಧಿಯವನು ಇದ್ದಾನೆ, ಒಂದು ನಿರ್ಧಾರವನ್ನು ಹೇಗೆ ತಗೋತಾನೆ ಅನ್ನೋದ್ರ ಬಗ್ಗೆ ವಿಚಾರವನ್ನ ಪರೀಕ್ಷೆ ಮಾಡ್ಲಿಕ್ಕೆ ಇಲ್ಲಿ ಸುರಸ ರಾಕ್ಷಸ ರೂಪದಲ್ಲಿ ಬರ್ತಾರೆ. ಸೊ ಈಗ ಯೋಗ ಸಿದ್ಧಿಯಿಂದ ಅವ್ರಿಗೇನಿರುತ್ತೆ? ತಮ್ಮ ರೂಪವನ್ನು ಬದಲಿಸ್ಕೊಳ್ಬಹುದು ಯಾವ್ದು ರೀತಿ. ಈಗ ಸುರಸ ರಾಕ್ಷಸ ಎದುರಿಗೆ ಬರ್ತಾಳೆ, ಅವಾಗ ಹೇಳ್ತಾಳೆ, ಬ್ರಹ್ಮನ ನನಗೆ ವರ ಇದೆ, ಬ್ರಹ್ಮನ ವರದಿಂದ ನನ್ನ ಮುಂದೆ ಯಾರಾದ್ರೂ ಹಾದು ಹೋಗ್ತಾರಲ್ಲ ಅವ್ರು ನನ್ನ ಬಾಯಿ ಮುಖಾಂತರನೇ ಹಾದು ಹೋಗ್ಬೇಕು ಅಂತ ಒಂದು ವರದಾನ ಇದೆ. ಸೊ ಅದಕ್ಕೆ ನೀನು ನನ್ನ ಬಾಯಿ ಒಳಗೆ ಹೋಗ್ಬೇಕು, ನನಗೆ ಆಹಾರ ಆಗ್ಬೇಕು ಅಂತ ಬ್ರಹ್ಮನ ವರದಾನ ಇದೆ ಅಂತ ಹೇಳ್ತಾರೆ. ಸೊ ಅವಾಗ ಹನುಮಂತ ದೇವರು ಹೇಳ್ತಾರೆ, ಸೊ ನನಗೆ ಈ ಒಂದು ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ, ಆ ಕಾರ್ಯ ಮುಗಿದ ಮೇಲೆ ಬಂದು ನಾನು ನಿನ್ನ ಬಾಯಿ ಒಳಗೆ ಹಾಕಿ ಹೋಗ್ತೇನೆ ಅಂತ ಹೇಳ್ತಾರೆ. ಸೊ ಆದ್ರೂ ಬಿಡುದಿಲ್ಲ, ಯಾಕಂದ್ರೆ ನನ್ನ ಬ್ರಹ್ಮನ ಹೊರಗೆ ನೀನು ಹಾದು ಹೋಗ್ಲೇಬೇಕು, ನನಗೆ ಆಹಾರ ಆಗ್ಲೇಬೇಕು ಇವತ್ತು ಅಂತ. ಸೊ ಅವಾಗ ಸುರಸ ರಾಕ್ಷಸಿ ಏನ್ ಮಾಡ್ತಾಳೆ? ಬಾಯಿಯನ್ನ ದೊಡ್ಡದಾಗಿ ಮಾಡ್ತಾಳೆ, ಒಂದು ಯೋಜನೆ ಮಾಡ್ತಾಳೆ. ಸೊ ಹನುಮಂತ ಇಲ್ಲಿ ತನ್ನ ಬುದ್ಧಿಯನ್ನ ಉಪಯೋಗ ಮಾಡ್ತಾನೆ. ಸೊ ಈ ಹನುಮಂತ ದೇವರು ಏನ್ ಮಾಡ್ತಾರೆ? ತನ್ನ ದೇಹವನ್ನ 2
ಯೋಜನದಷ್ಟು ದೊಡ್ಡದು ಮಾಡ್ತದೆ. ಹೀಗೆ ಡಬಲ್ 4 ಯೋಜನ ಹಾಕಿ 4 ಯೋಜನ ಬಾಯಿ ತೆಗೆದ್ರೆ 8 ಯೋಜನ ಬಾಯಿ ತೆಗೆದು ದೇಹದ ಗಾತ್ರವನ್ನು ಹೆಚ್ಚಿಸ್ತಾ ಇದ್ದಾನೆ. ಹೀಗೆ 16 ಯೋಜನ ಅನೇಕ ಯೋಜನೆಗಳಷ್ಟು ಬಾಯಿ ತೆಗಿತಾರೆ. ಡಬಲ್ ಆಗಿ ಹನುಮಂತ ದೇವರು ಬಾಯಿ ತೆಗಿತಾರೆ, ಇದು ದೇಹವನ್ನ ವಿಸ್ತಾರ ಮಾಡ್ತಾ ಇದ್ದಾರೆ. ಸೊ ಕ್ರಮೇಣ ಒಂದು ಸಮಯದಲ್ಲಿ ಏನ್ ಮಾಡ್ತಾನೆ, ಸಡನ್ ಆಗಿ ಚಿಕ್ಕ ಆಕಾರವನ್ನು ತಗೊಂಡ್ಬಿಡ್ತಾರೆ. ಸೊ ಅವಾಗ ಬಾಯಿಯಲ್ಲಿ ಒಳಗೆ ಹೋಗಿ ವಾಪಸ್ ಹೊರಗೆ ಬಂದ್ಬಿಡ್ತಾರೆ, ಬಾಯಿ ಮುಚ್ಚದೊಳಗೆ. ಸೊ ಈ ರೀತಿ ಹನುಮಂತ ದೇವರು ತಮ್ಮ ಯುಕ್ತಿಯನ್ನ ಉಪಯೋಗ ಮಾಡಿದರು. ಸೊ ಇದರಿಂದ ಇದರಿಂದ ಏನ್ ಅನ್ಸುತ್ತೆ, ಹನುಮಂತ ದೇವರು ಸಾಮಾನ್ಯ ಕೇವಲ ದೇಹದ ಶಕ್ತಿಯನ್ನು ಹೊಂದಿಲ್ಲ, ಬುದ್ಧಿ ಶಕ್ತಿಯನ್ನು ದೇವರು ಮತ್ತು ಭಗವದ್ ಭಕ್ತಿಯಲ್ಲಿ ನಾವು ಮುಂದೆ ಹೋಗ್ಲಿಕ್ಕೆ ನಮ್ಮ ಬುದ್ಧಿಶಕ್ತಿಯನ್ನ ಉಪಯೋಗ ಮಾಡ್ಬೇಕಾಗತ್ತೆ. ಸೊ ನಾವು ಹಾಗೆ ನಮ್ಮ ಇಂಡಿಪೆಂಡೆಂಟ್ ನೇಚರ್ ಇದೆಯಲ್ಲ, ನಾವು ಆ ಇಂಡಿಪೆಂಡೆಂಟ್ ನೇಚರ್ ಇಂದ ನಾವೇನು ನಮ್ಮ ಬುದ್ಧಿಶಕ್ತಿಯನ್ನು ನಾವೇನ್ ಮಾಡ್ತೀವಿ, ಬೇರೆ ಬೇರೆ ಅಹಿತಕರ ಭಕ್ತಿಗೆ ಅಹಿತವಾದ ಕಾರ್ಯಗಳಲ್ಲಿ ನಾವು ತೊಡಗಿಸ್ಕೋಬಹುದು. ಸೊ ಅದಕ್ಕಾಗಿ ನಾವು ಇಲ್ಲಿ ಹನುಮಂತ ದೇವರು ತನ್ನ ಬುದ್ಧಿಶಕ್ತಿಯನ್ನ ಭಗವತ್ ಸೇವೆಯಲ್ಲಿ ಈಗ ಏನಪ್ಪಾ ಅಂದ್ರೆ ಕ್ಷಿಪ್ರವಾಗಿ ಅವರು ಲಂಕೆಗೆ ಹೋಗಿ ಸೀತಾಮಾತೆಯನ್ನ ಇರುವ ಒಂದು ಸ್ಥಳವನ್ನು ಗುರುತಿಸಿ ಅಲ್ಲಿ ಒಂದು ಸಂದೇಶವನ್ನು ಕೊಟ್ಟು ಬರಬೇಕಾಗಿದೆ. ಸೊ ಆ ಒಂದು ಕಾರ್ಯದಲ್ಲಿ ವಿಘ್ನಗಳು ಬರ್ತಾ ಇದೆ. ಆ ವಿಘ್ನಗಳನ್ನ ನಾವು ತಡೆದು ಹಾಕ್ಬೇಕಾದ್ರೆ, ಆ ವಿಘ್ನಗಳಿಂದ ನಾವು ದೂರ ಸರಿಬೇಕಾದ್ರೆ ನಮ್ಮ ಬುದ್ಧಿಶಕ್ತಿಯನ್ನ ನಾವು ಉಪಯೋಗ ಮಾಡಬೇಕು. ಯೋಗ್ಯವಾದ ರೀತಿಯಲ್ಲಿ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಿ ನಮ್ಮಲ್ಲಿ ಭಕ್ತಿಗೆ ಅಹಿತವಾದ ಯಾವುದೇ ತರದ ಘಟನೆಗಳನ್ನು ನಾವು ತಡೆಯಬೇಕು. ತಡೆದು ನಾವು ಭಕ್ತಿಯಲ್ಲಿ ಮತ್ತೆ ಮುಂದೆ ಹೋಗ್ಬೇಕು ಅನ್ನೋದು ಒಂದು ನಾವು ಇಲ್ಲಿ ತಿಳ್ಕೋಬೇಕು ಈ ಒಂದು ಲೀಲೆಯಲ್ಲಿ. ಸೊ ಮುಂದೆ ಹೋಗ್ತಾ ಮತ್ತೆ ಏನ್ ಬರುತ್ತೆ, ಸಿಂಹಳಿಕ. ಸೊ ಇದು ಒಂದು ರಾಕ್ಷಸಿ. ಸೊ ಈ ರಾಕ್ಷಸಿ ಒಂದು ರಾಕ್ಷಸರ ಯೋಜನೆಯಂತೆ ಬಂದಿತ್ತು. ಸೊ ಈ ರಾಕ್ಷಸಿಗೆ ಏನಿರುತ್ತೆ ಶಕ್ತಿ, ಯಾವ ತರದ ಶಕ್ತಿ ಇರುತ್ತೆ? ಸೊ ಆ ನೆರಳು ಮೇಲೆ ಯಾರಾದ್ರೂ ಹಾರು ಹೊಂಟಿದ್ರೆ ಆಕೆಗೆ ಆಹಾರವಾಗಿ ಮೇಲೆ ಹಾರಾಡುವಂತ ಪಕ್ಷಿ, ಏನೋ ಒಂದು ಜೀವಿ ಮೇಲೆ ಹಾರಾಡ್ತಾ ಇದ್ರೆ ಆ ನೆರಳು ಬೀಳುತ್ತಲ್ಲ, ಆ ನೆರಳನ್ನ ಹಿಡಿದು ಬಿಟ್ರೆ ಆ ಜೀವಿ ಅಲ್ಲೇ ಮೇಲೆ ಪಕ್ಷಿ ಅಥವಾ ಏನೋ ಅದು ಮುಂದೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಸೊ ಆ ನಂತರ ಅದು ಆಕೆಗೆ ಆಹಾರವಾಗ್ತಿತ್ತು. ಇಲ್ಲಿ ಈ ಶ್ರೀಮಹಳಿಕ ಇಲ್ಲಿ ಹನುಮಂತ ದೇವರು ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಒಂದು ನೆರಳನ್ನ ಹಿಡಿದು ಆಹಾರವಾಗಿ ಮಾಡ್ಕೊಳ್ಳಿಕ್ಕೆ ಇಚ್ಛೆ ಪಟ್ಟರು. ಸೊ ಆ ಸಮಯದಲ್ಲಿ ಇಲ್ಲಿ ಇದು ಒಂದು ಬಹಳ ದೊಡ್ಡ ಅಡೆತಡೆ ಭಕ್ತಿಯಲ್ಲಿ. ಈ ಒಂದು ಸಿಂಹಳಿಕ ಏನಂತ ಏನ ನಮ್ಮ ಜೀವನದಲ್ಲಿ ಏನೋ ಒಂದು ಸಿಂಬಲ್ ಅಂದ್ರೆ ಸೂಚಿಸ್ತಾ ಅಂತಂದ್ರೆ ಭಕ್ತಿಯಲ್ಲಿ ನಮ್ಗೆ ಎಸ್ಪೆಷಲಿ ನಮ್ಮ ಅಂತರಂಗದಲ್ಲಿ ಬಹಳಷ್ಟು ಅನರ್ಥಗಳಿರುತ್ತೆ. ನಮಗೆ ಭಗವದ್ ಭಕ್ತಿಯ ಬಗ್ಗೆನೂ ಸಂಪೂರ್ಣವಾದ ನಂಬಿಕೆ ಇಲ್ಲ. ಸೊ ಆತರ ಇದನ್ನೆಲ್ಲ ನಾವು ತತ್ಕ್ಷಣ ಹೊಡೆದು ಹಾಕ್ಬೇಕು. ಇಲ್ಲಿ ಇಮಿಡಿಯೇಟ್ ಆಗಿ ಹನುಮಂತ ಏನ್ ಮಾಡಿದ್ರು, ನೆಕ್ಸ್ಟ್ ಏನು ವಿಚಾರ ಮಾಡಲಿಲ್ಲ, ಸಡನ್ ಆಕಿನ ಕೊಂದೇ ಬಿಟ್ರು ಇಮಿಡಿಯೇಟ್ ಆಗಿ. ಸೊ ಇಲ್ಲಿ ನಮ್ಮ ಭಗವದ್ ಭಕ್ತಿಯಲ್ಲಿ ಯಾವುದೇ ತರದ ಅಹಿತವಾದ ಮತ್ತು ಭಗವದ್ ಭಕ್ತಿಗೆ ಭಗವದ್ ಭಕ್ತಿ ಉನ್ಮುಖವಾಗದೇ ಇರುವಂತ ವಿಚಾರಗಳು ಅಥವಾ ಏನೋ ಬಂದ್ರು ನಾವು ಅದನ್ನ ಇಮಿಡಿಯೇಟ್ ನಮ್ಮ ಮನಸ್ಸಿನಲ್ಲಿ ಏನೋ ವಿಚಾರಗಳು ಬರ್ಬೋದು, ಭಕ್ತಿಗೆ ಅಹಿತವಾದಂತ ವಿಚಾರಗಳನ್ನ ಇಮಿಡಿಯೇಟ್ ನಾವೇನ್ ಮಾಡ್ಬೇಕು, ತೆಗೆದು ಹಾಕ್ಬೇಕು. ಅದು ಏನೋ ನಮ್ಮಲ್ಲಿ ಸಂಶಯಗಳಿದ್ರು ಅವನ್ನ ನಾವು ತತ್ಕ್ಷಣ ತೆಗೆದು ಹಾಕಿ ನಾವು ಭಗವದ್ ಭಕ್ತಿಯಲ್ಲಿ ಮುಂದೆ ಪ್ರಚಲಿತವಾಗಬೇಕು. ಸೊ ಈ ರೀತಿ ಹನುಮಂತ ದೇವರು ಈ ಎಲ್ಲ ತರದ ಕಠಿಣ ಪರೀಕ್ಷೆಗಳನ್ನ ಪಾರಾಗಿ ಮುಂದೆ ಲಂಕೆಗೆ ಹೋಗ್ತಾರೆ. ಸೊ ಹನುಮಂತ ದೇವರು ಒಬ್ಬ ಸಾಮಾನ್ಯ ಜೀವ ಅಲ್ಲ, ಯಾವಾಗಲೂ ಭಗವದ್ ಭಕ್ತಿಯಲ್ಲಿ ನಿರತರಾದವರು. ಸೊ ಅಲ್ಲಿ ಲಂಕೆಗೆ ಹೋದ್ಮೇಲೂ ಅನೇಕ ತರದ ನಾವು ಹೋಗ್ಬೋದು. ನಮ್ಗೇನೋ ಒಂದು ಅವಕಾಶ ಇದೆ ಅಂತಂದ್ರೆ ನಮ್ಮ ಮನಸ್ಸು ಬಹಳ ವಿಚಲಿತವಾಗಿಬಿಡುತ್ತೆ, ಭಗವದ್ ಭಕ್ತಿಯನ್ನೇ ಮರ್ತು ಬಿಡ್ತೇವೆ. ಸೊ
ಸೊ ಇಲ್ಲಿ ಲಂಕೆಗೆ ಹೋದ್ಮೇಲೆ ಲಂಕಾ ಒಂದು ಎಂತ ಸುಂದರ ನಗರ ಆಗಿತ್ತಂದ್ರೆ ಅಲ್ಲಿ ಅದು ಸ್ವರ್ಗ ತುಲ್ಯವಾಗಿತ್ತು. ಎಲ್ಲಾ ತರದ ಭೋಗ ಐಶ್ವರ್ಯಗಳಿಂದನೂ ಕುಡಿತದು. ಸೊ ಅಲ್ಲಿರುವ ಅರಮನೆ, ಅಲ್ಲಿರುವಂತ ಸ್ತ್ರೀಯರು, ವ್ಯವಸ್ಥೆ ಒಂದು ಸ್ವರ್ಗ ತುಲ್ಯ. ಸೊ ನಾವೇನಾದ್ರೂ ಆ ತರ ವ್ಯವಸ್ಥೆಯಲ್ಲಿ ನಮ್ಗೆ ಕಂಡ್ಬಿಟ್ರೆ ನಾವೇನ್ ಮಾಡ್ತೀವಿ, ಎಲ್ಲ ಮರ್ತ್ಬಿಡ್ತೀವಿ. ಜಪ ಮಾಡೋದು ಮರ್ತ್ಬಿಡ್ತೀವಿ, ಭಕ್ತಿ ಮಾಡೋದು ಮರ್ತ್ಬಿಡ್ತೀವಿ. ಸೊ ಮತ್ತೆ ನಾವು ಯಾವ ಕಾರ್ಯ ಮಾಡಕ್ ಬಂದಿದ್ದೀವಿ ಅನ್ನೋದು ಮರ್ತ್ಬಿಡ್ತೀವಿ. ಸೊ ನಾವೆಲ್ಲೇ ಒಂದೇನೋ ಕೆಲ್ಸಕ್ಕೆ ಹೋದ್ರೆ ಕಂಪ್ನಿ ಏನ್ ಮಾಡ್ತೇವೆ, ಫೆಸಿಲಿಟೀಸ್ ಕೊಡ್ತೇವೆ. ಸೊ 5 ಸ್ಟಾರ್ ಹೋಟೆಲಲ್ಲಿ ಇರಿ, ಸೊ ಎಲ್ಲ ವ್ಯವಸ್ಥೆ ಅದಕ್ಕೆಲ್ಲನೂ ಏನ್ ಮಾಡ್ತೇವೆ, ಬೇರೆ ಕಂಪ್ನಿಯನ್ನ ಎಲ್ಲ ಎಕ್ಸ್ಪೆನ್ಸಸ್ ಬುಕ್ ಮಾಡ್ತೀವಿ. ನಾವೇನ್ ಮಾಡ್ತೀವಿ, ನಮ್ಗೆ ಆ ಥರ ಅವಕಾಶ ಇದ್ರೆ ಮಾಡ್ತೀವಿ, ನಮಗೆ ಕಂಪ್ನಿ ಅವಕಾಶ ಕೊಟ್ಟಿದೆ, ಸೊ ವೈ ಟು ಎಂಜಾಯ್. ಸೊ ಏನ್ ಮಾಡ್ತೀವಿ, ನಮ್ಮ ದಿನನಿತ್ಯದ ಕಾರ್ಯಗಳನ್ನೇ ಮರ್ತ್ಬಿಡ್ತೀವಿ, ದೈನಂದಿನ ಕಾರ್ಯಗಳನ್ನೇ ಮರ್ತೀವಿ. ನಾವು ಭಗವದ್ಭಕ್ತಿಯನ್ನ ಮಾಡುವಂತ ದೈನಂದಿನ ಕಾರ್ಯಗಳನ್ನು ಮರ್ತು ನಾವೇ ಭೋಗವಿಲಾಸದಲ್ಲಿ ತೊಡಗಿಬಿಡ್ತೀವಿ. ಆದ್ರೆ ಹನುಮಂತ ದೇವರು ಇಲ್ಲಿ ಎಲ್ಲಾ ತರದ ಅಲ್ಲಿ ಫೆಸಿಲಿಟಿ, ಅಲ್ಲಿರುವಂತ ಸುಂದರ ಯುವತಿಯರನ್ನು ನೋಡ್ತಾರೆ, ಅಲ್ಲಿ ಏನೇನೋ ಕಾರ್ಯಗಳು ನಡೀತಾ ಇರ್ತವೆ. ಸೊ ಒಂದಿಷ್ಟು ವಿಚಲಿತನಾಗೋದಿಲ್ಲ. ಸೊ ಏನಂತ ಒನ್ ಪಾಯಿಂಟೆಡ್ ಅಟೆನ್ಷನ್, ಕೇವಲ ಭಕ್ತಿ. ಸೊ ರಾಮನ ಒಂದು ಸೇವಕನಾಗಿ ಬಂದಿದ್ರೆ ರಾಮನ ಸೇವಕ ಹೇಗೆ ಕೆಲಸ ಕಾರ್ಯಗಳನ್ನ ಮಾಡಿ ಮುಗಿಸ್ಬೇಕು ಆ ತರ ಮಾಡಿ ನಾನು ವಾಪಸ್ ಹೋಗ್ಬೇಕು ಅನ್ನೋ ಒಂದೇ ವಿಚಾರದಲ್ಲಿ ಇಟ್ಕೊಂಡು ಲಂಕೆಯಲ್ಲಿ ಎಲ್ಲ ಕಡೆ ಹೋಗಿ ಸೀತಾದೇವಿಯನ್ನ ಹುಡುಕ್ತಾ ಇರ್ತಾನೆ. ಸೊ ಅನೇಕ ತರ ನಾವು ವರ್ಣನೆಯಲ್ಲಿ ನೋಡ್ಬೋದು, ವಾಲ್ಮೀಕಿ ರಾಮಾಯಣ ವರ್ಣನೆಯಲ್ಲಿ ಯಾವ ತರದ ದೃಶ್ಯಗಳನ್ನ ಹನುಮಂತ ದೇವರು ನೋಡ್ತಾನೆ. ಸೊ ಏನು ವಿಚಲಿತನಾಗೋದಿಲ್ಲ. ಭಗವದ್ಭಕ್ತಿಯಲ್ಲಿ ರಾಮನ ಒಂದು ಕಾರ್ಯವನ್ನು ಮುಗಿಸುವವರೆಗೂ ಯಾವ ತರದ್ದು ವಿಚಲಿತ ಇಲ್ಲ, ಯಾವಾಗಲೂ ವಿಚಲಿತರಾಗೋದಿಲ್ಲ. ಸೊ ಇದು ಹನುಮಂತ ದೇವರ ಒಂದು ಸದೃಢವಾದ ಭಕ್ತಿ, ಅನನ್ಯ ಭಕ್ತಿ. ಸೊ ಈ ರೀತಿ ನಾವು ನಮ್ಮ ಜೀವನದಲ್ಲಿ ಅಟ್ಲೀಸ್ಟ್ ಒಂದು 2 ಕಾಲಷ್ಟು ನಮ್ಮ ಜೀವನದಲ್ಲಿ ನಾವು ಭಗವಂತನ ಮೇಲೆ ಭಕ್ತಿಯನ್ನ ಮಾಡಬೇಕು. ಸೊ ಅಟ್ಲೀಸ್ಟ್ ನಾವು ಹನುಮಂತ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಬೇಕು. ಸೊ ಯಾಕಂದ್ರೆ ಸೊ ಹನುಮಂತ ದೇವರು ಎಲ್ಲ ವಿಘ್ನಗಳನ್ನ ಭಗವದ್ಭಕ್ತಿಯಲ್ಲಿ ಬರುವಂತ ವಿಘ್ನಗಳನ್ನು ತಡೆದು ಹಾಕುವಂತ ಶಕ್ತಿ ಇದೆ ಹನುಮಂತ ದೇವರು. ಸೊ ನೋಡ್ಬೋದು, ಎಲ್ಲ ಯಾವ ಊರಲ್ಲಿ ಹನುಮಂತ ದೇವರು ಇಲ್ಲದೆ ಊರು ಯಾವ್ದು ಇಲ್ಲೇ ಇಲ್ಲ ಪೂಜೆ ಮಾಡೋದು. ಯಾಕಂದ್ರೆ ಯಾಕೆ ಅಷ್ಟು ಪೂಜನೀಯವಾದ್ರು ಅವರ ರಾಮನ ಅನನ್ಯ ಭಕ್ತಿಯಿಂದ. ಮತ್ತೆ ಆ ರಾಮನ ವರ ಇದೆ ಹನುಮಂತ ದೇವರಿಗೆ, ಏನಂತ, ಸೊ ಯಾರು ನಿನ್ನ ಭೌತಿಕವಾಗಿ, ಯಾಕಂದ್ರೆ ಬಹಳಷ್ಟು ಜನ ಬಹಳಷ್ಟು ಭೌತಿಕ ಜಗತ್ತಲ್ಲಿ ಎಲ್ಲರೂ ಹನುಮಂತ ದೇವರಿಗೆ ನಾವು ಹೋಗ್ತಾರೆ, ಜನ ತಮ್ಮ ಭೌತಿಕ ಸಮಸ್ಯೆಗಳನ್ನೇ ಈಡೇರಿಸ್ಕೊಳ್ಳಿಕ್ಕೆ ಹನುಮಂತ ದೇವರಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಹನುಮಂತ ದೇವರು ಬಹಳ ಕೃಪಾಮಯಿ, ಎಲ್ಲರ ಒಂದು ಭೌತಿಕ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೇನೆ. ಸೊ ನಾವು ಅವ್ರ ಹತ್ರ ಆಧ್ಯಾತ್ಮಿಕ ಸಮಸ್ಯೆಗಳನ್ನ ಇಟ್ಕೊಂಡು ಹೋದ್ರೆ ಪರಿಹಾರ ಮಾಡೋದಲ್ವಾ? ಮಾಡೇ ಮಾಡ್ತೇನೆ. ನಾವು ಹನುಮಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿ, ನನಗೆ ರಾಮ ಭಕ್ತಿಯಲ್ಲಿ, ಕೃಷ್ಣ ಭಕ್ತಿಯಲ್ಲಿ ಏನ್ಪಾ ಶ್ರದ್ಧೆಯನ್ನು ಕೊಡುವ, ರುಚಿಯನ್ನು ಕೊಡುವ ಅಂತ ಪ್ರಾರ್ಥನೆ ಮಾಡಿದ್ರೆ ಕೊಡೋದಲ್ವ ಅವರು? ಕೊಟ್ಟೆವು. ಸೊ ಅದಕ್ಕೆ ನಾವು ಶ್ರೀಮಾನ್ ಹನುಮಂತ ದೇವರಲ್ಲಿ ಸೊ ಈ ರೀತಿಯ ಪ್ರಾರ್ಥನೆಯನ್ನು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಭಕ್ತಿಯಲ್ಲಿ ನಾವು ಪ್ರಗತಿಯನ್ನ ಹೊಂದಬಹುದು. ಅದೇ ಇಷ್ಟು ಹೇಳಿ ಇವತ್ತಿನ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಸೊ ಏನು ಪ್ರಶ್ನೆಗಳಿರ್ಲಿಕ್ಕಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.